ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಕುರ್ಕಲ್ ತಿಂಡಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಅಂಜಲಿ ಮತ್ತು ಪ್ರದೀಪ್. ಸ್ನೇಹಿತರೆ, ನಾವಿವತ್ತು ಮಾಡ್ತಿರುವಂಥ ರೆಸಿಪಿ ಬಂದು ಕರೆಂಟ್ ಇಲ್ಲದೆ ಇದ್ದಾಗ ಅಥವಾ ಸಡನ್ ಆಗಿ ಯಾರಾದರೂ ಗೆಸ್ಟ್ ಬಂದರೆ ಬಹಳ ಸುಲಭವಾಗಿ ಹಾಗೂ ರುಚಿಕರವಾಗಿ ಕೇವಲ 15 ನಿಮಿಷಗಳಲ್ಲಿ ಕಡಿಮೆ ಪದಾರ್ಥ ಬಳಸಿ ದಿಢೀರಾಗಿ ಮಾಡುವಂಥ ಬಹಳ ರುಚಿಕರವಾದ ಚಿಕನ್ ಮಸಾಲ ರೆಸಿಪಿ ಇದು. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಈ ಒಂದು ದಿಢೀರ್ ಚಿಕನ್ ಮಸಾಲ ರೆಸಿಪಿ ಹೇಗೆ ಮಾಡೋದು, ಹಾಗೆ ಈ ರೆಸಿಪಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ರೆಸಿಪಿ ಮಾಡಲು ಮೊದಲಿಗೆ ಬೇಕಾಗುವಂಥ ಬಹು ಮುಖ್ಯವಾದ ಪದಾರ್ಥ ಚಿಕನ್. ನಾವಿಲ್ಲಿ ಅರ್ಧ kg ಅಷ್ಟು ತಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ನಂತರ 200 ml ಅಷ್ಟು ಅಡುಗೆ ಎಣ್ಣೆ, 4 ರಿಂದ 5 ಹಸಿಮೆಣಸಿನಕಾಯಿಯನ್ನು ಹೀಗೆ ಸಿಡಿಟ್ಕೊಂಡಿದ್ದೀವಿ. ನಂತರ 2 ಮಧ್ಯಮ ಗಾತ್ರದ ಈರುಳ್ಳಿನೂ ಕೂಡ ಹೀಗೆ ಹೆಚ್ಚಿಟ್ಕೊಂಡಿದ್ದೀವಿ. 2 ಟೊಮೆಟೊ ಕೂಡ ಇದರಲ್ಲಿ ಬಳಸ್ತಾ ಇದ್ದೀವಿ. ಹಾಗೆ 1 ಟೀ ಸ್ಪೂನ್ ಅರಿಶಿನ ಪುಡಿ, 2 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 2 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಚಿಕನ್ ಮಸಾಲ ರೆಸಿಪಿ ಮಾಡೋಕ್ಕೆ 100 ಗ್ರಾಮ್ನಷ್ಟು ರೆಡಿ ಚಿಕನ್ ಮಸಾಲ ಪುಡಿ ಕೂಡ ಇದರಲ್ಲಿ ಬಳಸ್ತಾ ಇದ್ದೀವಿ. ಕೊನೆಗೆ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಕೂಡ ಇದರಲ್ಲಿ ಬಳಸ್ತಾ ಇದ್ದೀವಿ. ಇದೆಲ್ಲ ಈ ಒಂದು ಸೂಪರ್ ಟೇಸ್ಟಿ ಚಿಕನ್ ಮಸಾಲ ರೆಸಿಪಿ ಮಾಡಲು ಬೇಕಾಗುವಂಥ ಪದಾರ್ಥಗಳು. ಹಾಗಿದ್ರೆ ಈ ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ಹಂತ ಹಂತವಾಗಿ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 200 ml ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಈ ಎಣ್ಣೆ ಬಿಸಿಯಾದ ನಂತರ ತೊಳೆದಂತಹ ಅರ್ಧ kg ಅಷ್ಟು ಚಿಕನ್ನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಈ ಮೂರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಮಿಕ್ಸ್ ಆದ ನಂತರ ಈ ಪ್ಯಾನ್ ಮೇಲೆ ತಟ್ಟೆ ಮುಚ್ಚಿ 5 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಫ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಚಿಕನ್ 5 ನಿಮಿಷ ಬೆಂದು ನೀರು ಬಿಟ್ಕೊಂಡಿದೆ. ಈಗ ಇದರಲ್ಲಿ 4 ರಿಂದ 5 ಸೀಳ್ದಂಥ ಹಸಿಮೆಣಸಿನಕಾಯಿ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಹೆಚ್ಚಿದಂಥ 2 ಈರುಳ್ಳಿನೂ ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಹೆಚ್ಚಿದಂಥ ಟೊಮೆಟೊ ಕೂಡ ಇದರಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಮತ್ತೆ 5 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಈಗ ಇದು 5 ನಿಮಿಷ ಬೇಯಿಸಿದ್ದಕ್ಕೆ 3/4 ಭಾಗದಷ್ಟು ನೀರಿನಂಶ ಕಡಿಮೆ ಆಗಿದೆ. ಈಗ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ನಂತರ 2 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ತದನಂತರ ರೆಡಿ ಚಿಕನ್ ಮಸಾಲ ಪುಡಿ, ಕೊನೆಗೆ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಕೂಡ ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಕೊನೆಗೆ 1 ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಮತ್ತೆ 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ದಿಢೀರ್ ಚಿಕನ್ ಮಸಾಲ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಲ್ಲ. ಹಾಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಆದಷ್ಟು ಜನರಿಗೆ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ ಅಂಜಲಿ ಮತ್ತು ಪ್ರದೀಪ್. ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.